ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸೊ ಇವತ್ತು ಶಂಕರಪೋಳಿ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಅದಕ್ಕೇನೇನು ಬೇಕು ಸಾಮಗ್ರಿಗಳು ಅಂತ ಅಂದರೆ ಹಾಲು, ತುಪ್ಪ, ಸಕ್ಕರೆ, 2 ಕಪ್ಪು ಮೈದಾ ಹಿಟ್ಟು. ನಾನೇನು ಸಕ್ಕರೆ ತೊಗೊಂಡಿದ್ದೀನಿ ಆ ಕಪ್ಪಲ್ಲಿ 2 ಕಪ್ಪು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಎಕ್ಸ್ಟ್ರಾ ಒಂದು ಬೌಲ್ ತೊಗೊಂಡು ನಾವು 1 ಬೌಲು ಸಕ್ಕರೆ ತೊಗೊಂಡಿದ್ದೀವಲ್ಲ ಅದನ್ನು ಸಹಿತ ಹಾಕ್ಕೊಳ್ಳಿ. ಹಾಗೆ 1/4 ಕಪ್ಪು ನಾನು ಹಾಲು ತೊಗೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೋಬೇಕು ಎರಡನ್ನೂ, ಸಕ್ಕರೆ ಮತ್ತು ಹಾಲು ಎರಡನ್ನೂ ನಾವು ಮಿಕ್ಸ್ ಮಾಡಿಕೊಂಡು ಫುಲ್ಲು ಕರಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ನಾನು ತುಪ್ಪ ತೊಗೊಂಡಿದ್ದೀನಲ್ಲ ಅದನ್ನು ಸಹಿತ ನಾನು ಆ್ಯಡ್ ಮಾಡ್ಕೊತಿದ್ದೀನಿ, ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಫುಲ್ಲು ಗಟ್ಟಿ ಇದೆಯಲ್ವಾ ತುಪ್ಪನ, ಅದಕ್ಕೋಸ್ಕರ ನಾವು ಸ್ವಲ್ಪ ಬೆಚ್ಚಗಾಗಂಗೆ ನಾವು ಒಲೆ ಮೇಲೆ ಇಡಬೇಕು. ನೋಡಿ, 1 ಬೌಲ್ಗೆ 2 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀವಿ. ನೋಡಿ, ಬೆಚ್ಚಗಾಗಕ್ಕೆ ಅಂದ್ಬಿಟ್ಟು ಒಲೆ ಮೇಲೆ ಇಟ್ಟಿದ್ದೀನಿ. ಆ ತುಪ್ಪನ ನೋಡಿ ಇನ್ನೂ ಗಂಟು ಥರ ಹಾಗೆ ಇದೆ. ಸೊ ಅದಕ್ಕೋಸ್ಕರ ಅದು ಫುಲ್ಲು ಕರಗಬೇಕು, ಅಲ್ಲಿವರೆಗೂ ನಾನು ಬೆಚ್ಚಗೆ ಮಾಡ್ಕೊತಿದ್ದೀನಿ. ಸಕ್ಕರೆ ಮತ್ತು ತುಪ್ಪ ಎಲ್ಲ ಕರಗಬೇಕು ಫುಲ್ಲು. ಸೊ ಅದಕ್ಕೋಸ್ಕರ ಒಲೆ ಮೇಲೆ ಇಟ್ಕೊಂಡು ನಾವು ಬೆಚ್ಚಗೆ ಮಾಡ್ಕೋಬೇಕಾಗುತ್ತೆ. ಬೆಚ್ಚಗೆ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಮೈದಾ ಹಿಟ್ಟು ತೊಗೊಂಡಿರ್ತೀವಿ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಫುಲ್ಲು ತಣ್ಣಗಾಗಲಿ ಅಂತ ಒಂದು ಸ್ವಲ್ಪ ಇಟ್ಟಿದೆ, ಅದು ಮತ್ತೆ ಆಲೆ ಗಟ್ಟಿಯಾಗಿದೆ ತುಪ್ಪ. ಸೊ ಅದಕ್ಕೋಸ್ಕರ ನಾನು ಇವಾಗಲೇ ಮಿತ್ಕೊಳ್ಳೋಣ ಅಂತ ಅನ್ನೋದಕ್ಕೋಸ್ಕರ ನಾನು ಆ್ಯಡ್ ಮಾಡ್ಕೊತಿದ್ದೀನಿ. ಕೈಯಲ್ಲಿ ಮಿಕ್ಸ್ ಮಾಡಬೇಡಿ, ಅದು ಫುಲ್ಲು ಸುಡ್ತಾ ಇರುತ್ತಲ್ವ, ಕೈ ಸುಡುತ್ತೆ. ಸೊ ಅದಕ್ಕೋಸ್ಕರ 1 ಸ್ಪೂನ್ ತೊಗೊಂಡು ಈ ಥರ ಕಲಿಸ್ಕೊಂಡು ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ನಾವು ಸಕ್ಕರೆ ನೀರನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ತಣ್ಣಗಾಗಿದೆ. ಸೊ ಅದಕ್ಕೋಸ್ಕರ ನಾನು ಕೈಯಲ್ಲೇ ಮಿತ್ಕೊತಿದ್ದೀನಿ. ಈ ಥರ ನಿಧಾನವಾಗಿ ಮಿತ್ಕೋಬೇಕಾಗುತ್ತೆ. ನಮಗೆ ಸ್ವಲ್ಪ ತೆಳ್ಳಗಿರಬೇಕು. ಸೊ ಅದಕ್ಕೋಸ್ಕರ ನನ್ನ ಕೈಯಲ್ಲೇ ಮಿದಿಯೋಣ ಅಂತ ಅನ್ನೋದಕ್ಕೋಸ್ಕರ ಮಿದಿತಾ ಇದ್ದೀನಿ. ಆದರೆ ತೆಳ್ಳಗೂ ಬೇಡ, ಗಟ್ಟಿಗೂ ಬೇಡ, ಆ ರೀತಿಲಿ ನಾವು ಮಿತ್ಕೋಬೇಕಾಗುತ್ತೆ ಮೈದಾನ. ನೋಡಿ, ಈ ಥರ ಇರಬೇಕು. ಫುಲ್ಲು ಗಟ್ಟಿನೂ ಆಗಿಲ್ಲ, ಈ ಕಡೆ ತೆಳು ಆಗಿಲ್ಲ, ಆ ರೀತಿ ಇದೆ. ಇದನ್ನು ನಾನು 2 ಭಾಗ ಮಾಡ್ಕೊತಿದ್ದೀನಿ. ಫುಲ್ಲು ಇಲ್ಲಾಂದರೆ ನಾವು ಒಂದೇ ಇದರಲ್ಲಿ ಏನಾದ್ರೂ ನಾವು ಮಿದ್ಯಕ್ಕೆ ಹೋದರೆ ಫುಲ್ಲು ದಪ್ಪ ಬಂದ್ಬಿಡುತ್ತೆ ಲೇಯರು. ಸೊ ಅದಕ್ಕೋಸ್ಕರ ನಾನು ಅದರಲ್ಲಿ 2 ಭಾಗ ಮಾಡಿಬಿಟ್ಟು ಚಪಾತಿ ಲಟ್ಟಣಿಗೆ ಬರುತ್ತಲ್ವ ಅದರಲ್ಲಿ ನಾನು ಒತ್ಕೊತಿದ್ದೀನಿ. ಇಲ್ಲಾಂದರೆ ದಪ್ಪಕ್ಕೆ ಏನಾದ್ರೂ ಒತ್ಕೊಂಡ್ರೆ ಇನ್ನೂ ಏನಾದರೂ ಎಣ್ಣೆ ಒಳಗೆ ಹಾಕ್ಬಿಟ್ರೆ ಇನ್ನೂ ದಪ್ಪ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಸಣ್ಣದಾಗಿ ನಾನು ಈ ಥರ ಒತ್ಕೊಂಡಿದ್ದೀನಿ. ನೋಡಿ, ನಾನು ಚಾಕಲ್ಲಿ ಈ ಥರ ಕುಯ್ಕೊತಿದ್ದೀನಿ. ಈ ಥರ ಸಣ್ಣದಾಗಿ ಕುಯ್ಕೊಂಬಿಟ್ಟು ನಾವು ಅದು ಎತ್ತಿದ ತಕ್ಷಣ ಬರಬೇಕು ನಮಗೆ ಕೈಗೆ. ಸೊ ಆ ಥರ ನಾವು ಮಿತ್ಕೋಬೇಕಾಗುತ್ತೆ ಆ ಸಿಟ್ಟನ್ನ. ನೋಡಿ, ಎತ್ತಿದ ತಕ್ಷಣ ಈ ಥರ ಬರಬೇಕು. ಇವಾಗ ಎಣ್ಣೆ ಒಳಗೆ ಹಾಕಿದ್ರೂ ಜಾಸ್ತಿ ದಪ್ಪನೂ ಬರಲ್ಲ, ತೆಳುವಾಗೂ ಬರೋಲ್ಲ, ಆ ಥರ ಕರೆಕ್ಟಾಗಿ ಬರುತ್ತೆ. ನೋಡಿ, ಎಲ್ಲ ಎತ್ಕೊಂಡಿದ್ದೀನಿ. ಈ ಥರ ಒಂದೂ ಅಂಟ್ಕೊಂಡಿಲ್ಲ, ಈ ಥರ ಇರಬೇಕು. ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ಬಿಟ್ಟಿದ ತಕ್ಷಣ ಅಂಟ್ಕೋಬಾರ್ದು, ಆ ಥರ ಇರಬೇಕು. ಒಂದೊಂದಾಗಿ ಹಾಕ್ಕೊಳ್ಳಿ ಈ ಥರ, ಇಲ್ಲಾಂದರೆ ಸಡನ್ನಾಗಿ ಹಾಕೋಕ್ಕೋದ್ರೆ ಎಣ್ಣೆ ಆರುತ್ತೆ. ನೋಡಿ, ಈ ಥರ ಮಡ್ಚ್ಕೊಳ್ಳಿ, ಇಲ್ಲಾಂದರೆ ಸೀದೋಗಿಬಿಡುತ್ತೆ. ಸೊ ನಿಧಾನವಾಗಿ ಮಡ್ಚ್ಕೊಂಡು ಈ ಥರ ನಾವು ಸಣ್ಣದಾಗಿ ಉರಿ ಮಾಡಿಕೊಂಡು ನಾವು ಬೇಯಿಸ್ಕೋಬೇಕು. ಜಾಸ್ತಿ ಉರಿ ಏನಾದರೂ ಕೊಟ್ಕೊಂಡ್ರೆ ಫುಲ್ಲು ಸೀದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸಣ್ಣದಾಗಿ ಉರಿ ಮಾಡಿಕೊಂಡು ನಾನು ಬೇಯಿಸ್ಕೊತಿದ್ದೀನಿ. ನೋಡಿ, ನೊರೆ ಎಲ್ಲ ಹೋಗಿದೆ ಬೇಯ್ತಾ.
ಇನ್ನೊಂದು 2 ಸೆಕೆಂಡು ಈ ಥರನೇ ಬೇಯ್ತಿದ್ರೆ ಶಂಕರಪೋಳಿ ರೆಡಿ ಆಗುತ್ತೆ. ನೋಡಿ ರೆಡಿಯಾಗಿದೆ. ಇಷ್ಟು ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ರೆಡಿಯಾಗಿದೆ. ಈ ಶಂಕರಪೋಳಿನ ಟೀ ಕಾಫಿ ಜೊತೆಗೆ ಈ ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಮಾಡ್ಕೋಬೋದು ಈ ಥರ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿದ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.